ಇಂದು ನಾವು ದೀಪಾವಳಿಯ ಬಗ್ಗೆ ಮಾತನಾಡೋಣ. ದೀಪಾವಳಿಯಂದು ಸಾಮಾನ್ಯವಾಗಿ ಗಂಗಾ ಸ್ನಾನ ಮಾಡಬೇಕು ಎಂದು ಹೇಳುತ್ತಾರೆ. ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎಣ್ಣೆ ಹಚ್ಚಿ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಆ ನೀರಿನಲ್ಲಿ ಗಂಗಾದೇವಿ ಬರುತ್ತಾಳೆ. ಇದರಿಂದ ನಾವು ಶುದ್ಧರಾಗುತ್ತೇವೆ ಎಂಬ ಅರ್ಥದಲ್ಲಿ ಅದನ್ನು ಗಂಗಾ ಸ್ನಾನ ಎಂದು ಕರೆಯುತ್ತಾರೆ. ಅದು ಗಂಗಾ ನೀರಲ್ಲ, ನಮ್ಮ ಮನೆಯ ನೀರೇ ಆಗಿದೆ. ಆ ಬಿಸಿನೀರಿನಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದೇ ಬಹಳ ಮುಖ್ಯ. ದೀಪಾವಳಿಯಂದು ಅಮಾವಾಸ್ಯೆ ಬರುತ್ತದೆ ಮತ್ತು ಆ ಅಮಾವಾಸ್ಯೆಯು ಬ್ರಹ್ಮ ಮುಹೂರ್ತದಲ್ಲಿ ಇದ್ದಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಅದಕ್ಕೆ ವಿಶೇಷ ಶಕ್ತಿ ಇರುತ್ತದೆ. ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಪ್ರವೇಶಿಸುತ್ತದೆ. ಅದಕ್ಕಾಗಿಯೇ ದೀಪಾವಳಿಯಂದು ಈ ರೀತಿ ಸ್ನಾನ ಮಾಡುವ ಶಾಸ್ತ್ರವನ್ನು ತಂದರು. ಆದರೆ ಈ ವರ್ಷದ ದೀಪಾವಳಿಯಂದು ಅಮಾವಾಸ್ಯೆ ಸಂಜೆ ಬರುತ್ತಿದೆ. ಹಾಗಾಗಿ ಬೆಳಿಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಲ್ಲಿ ಏನು ಪ್ರಯೋಜನ? ಅಮಾವಾಸ್ಯೆ ಮತ್ತು ಬ್ರಹ್ಮ ಮುಹೂರ್ತ ಒಂದಾಗಬೇಕು, ಅಲ್ಲವೇ? ಅದು ಮರುದಿನ ಮಾತ್ರ ಬರುತ್ತದೆ. ಅಮಾವಾಸ್ಯೆ ಬೆಳಿಗ್ಗೆ ಬರಬೇಕು, ಆಗ ಮಾತ್ರ ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಅದಕ್ಕೆ ಫಲ ಸಿಗುತ್ತದೆ. ಮರುದಿನ ಅಂದರೆ ಮಂಗಳವಾರ 21ನೇ ತಾರೀಕಿನಂದು ಅಮಾವಾಸ್ಯೆ ಬೆಳಿಗ್ಗೆ ಇರುತ್ತದೆ. ಆ ಸಮಯದಲ್ಲಿ ಅಂದರೆ 4:30ರಿಂದ 6ರವರೆಗೆ ಬ್ರಹ್ಮ ಮುಹೂರ್ತವಿರುತ್ತದೆ. ಆ ಸಮಯದಲ್ಲಿ ಉತ್ತಮ ಎಳ್ಳೆಣ್ಣೆಯನ್ನು ಹಚ್ಚಿ ಬಿಸಿನೀರಿನಲ್ಲಿ ಸ್ನಾನ ಮಾಡಬೇಕು. ಅದರ ನಂತರ ನಮಗೆ ದೈವಿಕ ಶಕ್ತಿಯು ಲಭಿಸುತ್ತದೆ. ನಂತರ ಮರುದಿನದಿಂದ ಷಷ್ಠಿ ವ್ರತ ಪ್ರಾರಂಭವಾಗುತ್ತದೆ. 6 ದಿನಗಳ ಉಪವಾಸವನ್ನು ಆಚರಿಸುತ್ತಾರೆ. 6 ದಿನಗಳ ಉಪವಾಸವಿರುವುದು ಏನಕ್ಕಾಗಿ ಎಂದರೆ, ನಾವು ಏನನ್ನೂ ತಿನ್ನದೆ ದೇವರ ನೆನಪಿನಲ್ಲಿರುವಾಗ ನಮ್ಮ 6 ಚಕ್ರಗಳು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾ ಈ 6 ಚಕ್ರಗಳನ್ನು ಉಪವಾಸವು ಶುದ್ಧೀಕರಿಸುತ್ತದೆ. ನಾವು ತಿಂದ ಕೆಟ್ಟ ಆಹಾರಗಳಿಂದ ನಮ್ಮ ಚಕ್ರಗಳು ಬ್ಲಾಕೇಜ್ ಆಗಿರುತ್ತವೆ. ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧ ವ್ರತವನ್ನು ಮಾಡಿದಾಗ ಆ ಬ್ಲಾಕೇಜ್ಗಳೆಲ್ಲವೂ ನಿವಾರಣೆಯಾಗುತ್ತವೆ. ಆ 6 ದಿನಗಳ ಕಾಲ ವ್ರತವಿದ್ದು ದೇವರ ನೆನಪಿನಲ್ಲಿಯೂ ಇರಬೇಕು. ಈ ರೀತಿ ದೇವರ ನೆನಪಿನಲ್ಲಿರುವಾಗ ನಮ್ಮೊಳಗೆ ಒಳ್ಳೆಯ ಆಲೋಚನೆಗಳು ಬರುತ್ತವೆ ಮತ್ತು ಬ್ಲಾಕೇಜ್ ನಿವಾರಣೆಯಾಗುತ್ತದೆ. ಆಗ ಸ್ವಯಂಚಾಲಿತವಾಗಿ ನಮ್ಮ ದೇಹದಲ್ಲಿರುವ ಎಲ್ಲಾ ನ್ಯೂನತೆಗಳು ದೂರವಾಗುತ್ತವೆ. ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಅದು ಸರಿಯಾಗುತ್ತದೆ. ದೇಹದಲ್ಲಿನ ರಕ್ತವು ಶುದ್ಧವಾಗುತ್ತದೆ. ಆಗ ಗರ್ಭಕೋಶದಲ್ಲಿ ಮಗು ನಿಲ್ಲುತ್ತದೆ ಎಂದು ಹೇಳುತ್ತಾರೆ. ಅದಕ್ಕಾಗಿಯೇ ಷಷ್ಠಿಯಲ್ಲಿ ಇದ್ದರೆ ಅಕ್ಕಪೈಯಲ್ಲಿ ಬರುತ್ತದೆ ಎಂಬ ಗಾದೆ ಬಂದಿದೆ. ಹೀಗಿರುವಾಗ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತದೆ. ಗಂಡ ಮತ್ತು ಹೆಂಡತಿ ಇಬ್ಬರೂ ಉಪವಾಸ ಮಾಡಬಹುದು ಅಥವಾ ಹೆಂಡತಿ ಮಾತ್ರ ಇರಬಹುದು. ಇಬ್ಬರೂ ಉಪವಾಸದಲ್ಲಿದ್ದರೆ ಇಬ್ಬರ ದೇಹವು ಶುದ್ಧವಾಗುತ್ತದೆ. ಆಗ ರಕ್ತವು ಶುದ್ಧೀಕರಿಸಲ್ಪಡುತ್ತದೆ ಮತ್ತು ನಮಗೆ ಮಕ್ಕಳ ಭಾಗ್ಯವೂ ಸಿಗುತ್ತದೆ. ಅದಕ್ಕಾಗಿಯೇ ಷಷ್ಠಿ ವ್ರತವನ್ನು ಆಚರಿಸಬೇಕು ಎಂದು ಹೇಳುತ್ತಾರೆ. ಇದರ ಹಿಂದೆ ಈ ರೀತಿಯ ವೈಜ್ಞಾನಿಕ ಕಾರಣವೂ ಅಡಗಿದೆ. ಇನ್ನು ದೀಪಾವಳಿಯು ನರಕಾಸುರನನ್ನು ನಾಶಪಡಿಸುವುದು ಮತ್ತು ರಾಮನು ಸಿಂಹಾಸನ ಏರುವುದು ಎಂಬ ಕಥೆಗಳಿವೆ. ನರಕಾಸುರನನ್ನು ನಾಶಪಡಿಸಿದ್ದು ಕೃಷ್ಣ, ಆದರೆ ರಾಮನು ಸಿಂಹಾಸನವನ್ನು ಏರುತ್ತಾನೆ. ಕೃಷ್ಣನು ಸಂಹರಿಸಿದ ಕಥೆಯೂ ಸಹ ದೀಪಾವಳಿಯಂದೇ ನಡೆಯಿತು. ರಾಮನ ಪಟ್ಟಾಭಿಷೇಕವು ಹಿಂದಿನ ಯುಗದಲ್ಲಿ ದೀಪಾವಳಿಯಂದು ನಡೆಯಿತು. ಮುಂದಿನ ಯುಗದಲ್ಲಿ ಕೃಷ್ಣನಿಂದ ನರಕಾಸುರನ ನಾಶವೂ ದೀಪಾವಳಿಯಂದೇ ನಡೆಯಿತು. ದೀಪದ ಬೆಳಕನ್ನು ಬೆಳಗಿಸುವುದೆಂದರೆ ನಮ್ಮ ಆತ್ಮದ ಬೆಳಕನ್ನು ಬೆಳಗಿಸುವುದು. ಆತ್ಮವೆಂಬ ಭಾವನೆಯೇ ದೀಪಾವಳಿ ಎಂದು ಹೇಳುವುದು ಸರಿಯಾಗಿದೆ. ದೀಪವನ್ನು ಬೆಳಗಿಸುವುದು. ನಮ್ಮ ಊರಿನಲ್ಲಿ ತಿರುವಣ್ಣಾಮಲೈ ದೀಪಕ್ಕೆ ಮಾತ್ರ ಮನೆ ತುಂಬಾ ಮಣ್ಣಿನ ದೀಪಗಳನ್ನು ಹಚ್ಚಿ ಇಡುತ್ತೇವೆ. ಆದರೆ ಉತ್ತರ ಭಾರತದಲ್ಲಿ ದೀಪಾವಳಿಗಾಗಿಯೇ ಹೀಗೆ ಮಾಡುತ್ತಾರೆ. ಏಕೆಂದರೆ ಅದರ ಹೆಸರೇ ದೀಪಾವಳಿ. ದೀಪಾವಳಿ ಎಂದರೆ ದೀಪಗಳ ಸಾಲು. ವಿಧವಿಧವಾದ ದೀಪಗಳನ್ನು ಹಚ್ಚಿ ಇಡುತ್ತಾರೆ. ಮುಖ್ಯವಾಗಿ ಹೇಳಬೇಕೆಂದರೆ ಮನುಷ್ಯನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸುವ ಜ್ಞಾನದ ದೀಪವನ್ನು ಬೆಳಗಿಸಬೇಕು. ಆ ಜ್ಞಾನವೇ ನಾವು ಈ ದೇಹವಲ್ಲ ಎಂಬುದು. ಏಕೆಂದರೆ ದೇಹವೆಂದು ಭಾವಿಸುವುದೇ ಅಜ್ಞಾನ. ಅದಕ್ಕಾಗಿಯೇ ನಾವು ಎಲ್ಲಾ ಪಾಪಗಳನ್ನು ಮಾಡುತ್ತೇವೆ. ನಾಶವಾಗುವ ಈ ದೇಹವೇ ನಾನು ಎಂದು ತಿಳಿದು ಈ ದೇಹದಲ್ಲಿ ಇರುವವರೆಗೆ ಏನೆಲ್ಲಾ ಮಾಡಲು ಸಾಧ್ಯವೋ ಅಷ್ಟನ್ನು ಮಾಡೋಣ ಎಂದು ಮಾಡುತ್ತಿದ್ದೇವೆ. ಆದರೆ ಈ ದೇಹವನ್ನು ಮೀರಿದ ಆತ್ಮವು ಇರಲಿದೆ ಮತ್ತು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳಲಿದೆ. ಈ ದೇಹದಲ್ಲಿ ಮಾಡಿದ ಎಲ್ಲ ಕೃತ್ಯಗಳಿಗೂ ಅಲ್ಲಿ ಹೋಗಿ ಉತ್ತರ ಹೇಳಬೇಕಾಗುತ್ತದೆ. ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ತಿಳಿದರೆ ಇವುಗಳನ್ನು ಮಾಡುವುದಿಲ್ಲ. ಅದನ್ನೇ ಈಗ ನಿರ್ದಿಷ್ಟವಾಗಿ ಕಲಿಯುಗದ ಅಂತ್ಯದ ಸಮಯದಲ್ಲಿ ದೇವರು ನಮಗೆ ನೀಡುತ್ತಿದ್ದಾರೆ. ಈ ಜ್ಞಾನದ ದೀಪವನ್ನು ಬೆಳಗಿಸುತ್ತಿದ್ದಾರೆ. ಇದುವೇ ನಿಜವಾದ ದೀಪಾವಳಿ. ಇದರ ನೆನಪಿಗಾಗಿ ಭಕ್ತಿ ಮಾರ್ಗದಲ್ಲಿ ಸ್ಥೂಲ ದೀಪವನ್ನು ಹಚ್ಚುತ್ತಾರೆ.
ಇಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸುತ್ತಾರೆ. ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ ಆತ್ಮವು ಅಂದರೆ ಹುಬ್ಬುಗಳ ನಡುವೆ ನಕ್ಷತ್ರದಂತೆ ಪ್ರಜ್ವಲಿಸುತ್ತದೆ. ಅದಕ್ಕಾಗಿಯೇ ನಾವು ಪೊಟ್ಟು ಇಡುತ್ತೇವೆ. ಆ ಆತ್ಮವು ಈಗ ತಿಳಿದರೂ ಆ ಅರಿವಿನಲ್ಲಿಯೇ ಪ್ರತಿಯೊಂದು ಕೆಲಸವನ್ನು ಮಾಡುವುದು ಬೇರೆಯಲ್ಲವೇ? ಈಗ ನಾನು ಒಬ್ಬ ಪುರುಷ, ನಾನು ಒಬ್ಬ ವಯಸ್ಸಾದವನು, ನಾನು ಒಬ್ಬ ಶ್ರೀಮಂತ. ಈ ಭಾವನೆ ಮನಸ್ಸಿನೊಳಗೆ ಇದ್ದುಕೊಂಡೇ ಇರುತ್ತದೆ. ಅವನ ನಡವಳಿಕೆ ಸಂಪೂರ್ಣವಾಗಿ ಅದನ್ನೇ ಪ್ರತಿಬಿಂಬಿಸುವಂತೆಯೇ ಇರುತ್ತದೆ. ಅದೇ ರೀತಿ ಆತ್ಮ ಎಂಬುದು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಪ್ರತಿಬಿಂಬಿಸುವಂತೆಯೇ ನಮ್ಮ ನಡತೆ ಇರುತ್ತದೆ. ಏಕೆಂದರೆ ಆತ್ಮದ ಗುಣವೇ ಪ್ರೀತಿ, ಶಾಂತಿ ಮತ್ತು ಆನಂದ. ಹೌದು, ಆ ಗುಣವೇ ಹೊರಗೆ ಬರುತ್ತದೆ. ಮತ್ತೊಂದು ವಿಷಯವೇನೆಂದರೆ ಈಗ ಆತ್ಮದಲ್ಲಿ ಪಾಪವು ಸೇರಿಕೊಂಡಿದೆ. ಆ ಪಾಪವನ್ನು ನಾವು ಸುಡಬೇಕು. ಆ ಪಾಪವನ್ನು ಸುಡುವುದೇ ಪಾಪವನ್ನು ತೊಳೆಯುವುದಕ್ಕಾಗಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರುವುದು. ಕ್ರೈಸ್ತ ಧರ್ಮದಲ್ಲಿ ಜ್ಞಾನಸ್ನಾನ ಎಂದು ಕರೆಯುತ್ತಾರೆ. ಅದನ್ನು ನೀರಿನಲ್ಲಿ ಮುಳುಗಿಸಿ ತೆಗೆಯುತ್ತಾರೆ. ಆದರೆ ಜ್ಞಾನಸ್ನಾನ ಎಂಬ ಪದವು ಸರಿಯಾಗಿದೆ. ಈ ಜ್ಞಾನದಲ್ಲಿ ಮುಳುಗಿ ಎದ್ದೇಳುತ್ತೇವೆ. ನಾನು ಆತ್ಮ ಎಂಬ ಜ್ಞಾನವನ್ನು ಈಗ ತಿಳಿದರೂ ಆ ಆತ್ಮದ ಭಾವನೆಯಲ್ಲಿ ಇರಬೇಕು ಎಂದರೆ ಇದನ್ನು ಹೇಳಿಕೊಡುವವರು ಶಿವ ಪರಮಾತ್ಮ. ಅವರನ್ನೇ ಅಲ್ಲ, ಪರಮಪಿತ ಎಂದು ಕರೆಯುತ್ತೇವೆ. ಅವರು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ. ಅವರು ಇರುವ ಸ್ಥಳವನ್ನು ಪರಂಧಾಮ ಎಂದು ಕರೆಯುತ್ತೇವೆ. ಕೆಂಪು ಬಣ್ಣದ ಬೆಳಕಿನ ಲೋಕ. ಅಲ್ಲಿ ನಕ್ಷತ್ರದಂತೆ ಇರುತ್ತಾರೆ. ಆತ್ಮರಾದ ನಾವು ಅಲ್ಲಿಂದಲೇ ಈ ಭೂಮಿಗೆ ಬರುತ್ತೇವೆ. 5,000 ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯು ಸ್ವರ್ಗವಾಗಿತ್ತು. 2,500 ವರ್ಷಗಳು ಹಾಗೇ ಇತ್ತು. ನಂತರ ಇದೇ ಪ್ರಪಂಚವು ನರಕವಾಗಿ ಬದಲಾಗುತ್ತದೆ. ನರಕದ ಕೊನೆಯಲ್ಲಿ ನಾವು ಈಗ ಇದ್ದೇವೆ. 5,000 ವರ್ಷಗಳ ಕಾಲ ಚಕ್ರದ ಕೊನೆಯಲ್ಲಿ ಪ್ರತಿ 5,000 ವರ್ಷಗಳಿಗೊಮ್ಮೆ ದೇವರು ಬರುತ್ತಾರೆ. ಕಲಿಯುಗದ ಕೊನೆಯಲ್ಲಿ ಬಂದು ಕಲಿಯುಗವು ನಾಶವಾಗಿ ಸತ್ಯಯುಗ ಬರಲಿದೆ ಎಂದು ಹೇಳುವುದಕ್ಕಾಗಿ ಜ್ಞಾನ ಸೂರ್ಯನಾದ ಶಿವ ತಂದೆ ಬರುತ್ತಾರೆ. ಸೂರ್ಯ ಬಂದಾಗಲೇ ಹಗಲು ಬರಲಿದೆ ಅಲ್ಲವೇ? ದೇವರು ಬಂದು ಜ್ಞಾನವನ್ನು ಕೊಡುತ್ತಾರೆ. ನಾನು ಆತ್ಮ ಮತ್ತು ಆತ್ಮನ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಲು ಆ ದೇಹದ ಭಾವನೆಯು ಕ್ರಮೇಣವಾಗಿ ಬಿಟ್ಟು ಹೋಗುತ್ತದೆ. ಆ ದೇಹದ ಭಾವನೆಯಿಂದ ಯೋಚಿಸಿದರೂ, ನೋಡಿದರೂ, ಕೇಳಿದರೂ, ಮಾತನಾಡಿದರೂ ಎಲ್ಲವೂ ಪಾಪವೇ ಆಗಿರುತ್ತದೆ. ದೇಹ ಎಂಬ ಭಾವನೆಯನ್ನು ಮರೆತು ಆ ಆತ್ಮ ಎಂಬುದರ ಮೇಲೆ ಗಮನ ಇರಬೇಕು. ನೆನಪು ಮಾತ್ರ ಮುಖ್ಯ. ಜ್ಯೋತಿಯಾಗಿ ಬಂದು ಜ್ಯೋತಿಯಾಗಿ ದೇವರನ್ನು ನೆನಪಿಸಿ ಎಂದು ವಲ್ಲಲಾರ್ ಹೇಳಿದನು. ಅದೆಲ್ಲವೂ ಸ್ವಲ್ಪ ಸ್ವಲ್ಪ ಹೊರಬಿದ್ದಿದೆ. ಆದರೆ ಆ ಜ್ಯೋತಿಯಾದ ದೇವರೇ ಈಗ ಜ್ಞಾನವನ್ನು ಕೊಡುತ್ತಿದ್ದಾರೆ. ಬ್ರಹ್ಮಕುಮಾರಿಯರ ಮೂಲಕ ಈ ಜ್ಞಾನವು ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಲಭಿಸುತ್ತದೆ. ಯೂಟ್ಯೂಬ್ ಮತ್ತು ವೆಬ್ಸೈಟ್ಗಳಲ್ಲಿ ಕೂಡ ಈ ಜ್ಞಾನ ಲಭ್ಯವಿದೆ. ಅದನ್ನು ನಾವು ಮುರಳಿ ಎಂದು ಹೇಳುತ್ತೇವೆ. ಅದರ ಲಿಂಕ್ ಈ ವಿಡಿಯೋ ಕೆಳಗಿನ ವಿವರಣೆಯಲ್ಲಿ ನೀಡಲಾಗಿದೆ. ತಪ್ಪದೇ ನೋಡಿ ಮತ್ತು ಪ್ರಯೋಜನವನ್ನು ಪಡೆದುಕೊಳ್ಳಿ. ನೀವು ಸಂತೋಷವಾಗಿ ದೀಪಾವಳಿಯನ್ನು ಆಚರಿಸಿ. ಅಜ್ಞಾನದಲ್ಲಿರುವಾಗ ಇತರರಿಗೆ ಸಿಹಿತಿಂಡಿಗಳನ್ನು ನೀಡುತ್ತಾರೆ. ವಾಸ್ತವವಾಗಿ ಹಿಂದೂಗಳು ಪಕ್ಕದಲ್ಲಿ ಕ್ರಿಶ್ಚಿಯನ್ ಮನೆ ಇದ್ದರೂ ಕೊಡುತ್ತಾರೆ. ಮುಸ್ಲಿಂ ಮನೆ ಇದ್ದರೂ ಕೊಡುತ್ತಾರೆ, ಎಲ್ಲರಿಗೂ ಕೊಡುತ್ತಾರೆ. ಆದರೆ ಈ ಜ್ಞಾನವನ್ನು ಎಲ್ಲರಿಗೂ ನೀಡಿ. ಏಕೆಂದರೆ ಇಂತಹ ಸಿಹಿಯಾದ ಸಿಹಿತಿಂಡಿ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ. ಮುಂದಿನ 2,500 ವರ್ಷಗಳ ಕಾಲ ಸುಖದಿಂದ ತುಂಬಿದ ಲೋಕಕ್ಕೆ ಕರೆದೊಯ್ಯುವ ಸಿಹಿ ಇದು. ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನೆಸುತ್ತಲೇ ಇರಬೇಕು. ಅಷ್ಟೇ ಮಾಡಬೇಕು. ಇದನ್ನು ಎಲ್ಲರಿಗೂ ಕೊಡುವುದರಿಂದ ಅವರಿಗೆ ನೀವು ಮಾಡುವ ಪುಣ್ಯವು ಕಲ್ಪನೆಗೆ ನಿಲುಕದ ಪುಣ್ಯವಾಗಿದೆ. ಅದಕ್ಕಾಗಿ ಫಲವೂ ನಮಗೆ ಸಿಗುತ್ತದೆ. ಸ್ವರ್ಗದಲ್ಲಿ ನಾವು ಉನ್ನತ ಪದವಿಯನ್ನು ಪಡೆಯುತ್ತೇವೆ. ಎಷ್ಟು ಜನರಿಗೆ ಈ ಜ್ಞಾನವನ್ನು ಕೊಟ್ಟು ಸ್ವರ್ಗಕ್ಕೆ ಕರೆದುಕೊಂಡು ಬರಲು ನಾವು ಕಾರಣರಾಗಿದ್ದೇವೋ ಆ ಮಟ್ಟಿಗೆ ನಮ್ಮ ಪದವಿಯೂ ಅಲ್ಲಿ ಉನ್ನತವಾಗಿರುತ್ತದೆ. ಅಂತಹ ಉನ್ನತ ಪದವಿಯನ್ನು ಪಡೆದವರೇ ಶ್ರೀನಾರಾಯಣ. ಅವರೇ ಸ್ವರ್ಗದಲ್ಲಿ ನಂಬರ್ 1 ಉನ್ನತ ಪದವಿ, ಮೊದಲ ಮಹಾರಾಜ. ಅದಕ್ಕಾಗಿಯೇ ತಿರುಪತಿ ದೇವಸ್ಥಾನದಲ್ಲಿ ಅಷ್ಟು ಜನಸಂದಣಿ ಇರುವುದು. ಅದೇ ರೀತಿ ಶ್ರೀನಾರಾಯಣನಾಗಿ ಮಹಾಲಕ್ಷ್ಮಿಯಾಗಿ ನಾವು ಈಗ ಜೀವಂತವಾಗಿ ಬದಲಾಗಬೇಕಾದ ಸಮಯ. ಏಕೆಂದರೆ ನಾವೇ ಹಾಗೆ ಇದ್ದೆವು ಎಂಬುದನ್ನು ಈಗ ದೇವರು ಹೇಳುತ್ತಿದ್ದಾರೆ. ಈಗ ನಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಅದಕ್ಕಾಗಿಯೇ ಅವರು ಅಲ್ಲಿ ವಿಗ್ರಹವನ್ನು ಕಲ್ಲಿನಲ್ಲೇ ಕೆತ್ತಿದರು. ಒಂದು MGR ಹಾಡಿನಲ್ಲಿ ಬರುತ್ತದಲ್ಲ, ದೇವರು ಏಕೆ ಕಲ್ಲಾದನು? ಕಲ್ಲಾಗಿ ಹೋದ ಮನುಷ್ಯರಿಂದಲೇ ಎಂದು. ಹಾಗೆಯೇ ನಮ್ಮ ಬುದ್ಧಿಯೂ ಈಗ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದಂತಾಗಿದೆ.
ಈಗ ನಾಶವಾಗುವ ದೇಹವೆಂಬ ಭಾವನೆಯನ್ನು ಬಿಟ್ಟು ಆತ್ಮ ಎಂಬ ಅರಿವಿನಲ್ಲಿ ಸ್ಥಿರವಾಗಿರಿ. ಆತ್ಮ ದೀಪವನ್ನು ಬೆಳಗಿಸಿ ದೀಪಾವಳಿ ಆಚರಿಸಿ. ಯಾವಾಗ ಎಲ್ಲರ ಆತ್ಮಗಳು ಬೆಳಗುತ್ತವೆಯೋ, ಅಂದರೆ ಆತ್ಮದ ಅರಿವಿನಲ್ಲಿ ಸ್ಥಿರವಾಗುತ್ತಾರೆಯೋ, ಅಂದೇ ಸ್ವರ್ಗವು 1ನೇ ತಾರೀಖಿನಂದು ಪ್ರಾರಂಭವಾಗುತ್ತದೆ. ಕಲಿಯುಗವು ಸಂಪೂರ್ಣವಾಗಿ ನಾಶವಾಗುತ್ತದೆ. ಆ 1ನೇ ತಾರೀಖೇ ನಿಜವಾದ ದೀಪಾವಳಿ. ಅಲ್ಲಿ ಮೊದಲ ನಾರಾಯಣನು ಸಿಂಹಾಸನ ಏರುತ್ತಾನೆ. ಆದರೆ ಇದು ಈಗ ಕಾಮ, ಕ್ರೋಧ, ಆಸೆ, ಲೋಭ ಮತ್ತು ಅಹಂಕಾರ ಎಂಬ 5 ವಿಕಾರಗಳು ಪುರುಷನಲ್ಲಿ ಮತ್ತು ಇದೇ 5 ವಿಕಾರಗಳು ಸ್ತ್ರೀಯಲ್ಲಿ ಸೇರಿಕೊಂಡ ರೂಪವೇ 10 ತಲೆಯ ರಾವಣ. ಅವನನ್ನು ನಾಶ ಮಾಡಲು ದೇವರು ಈ ಜ್ಞಾನವನ್ನು ಹೇಳಿಕೊಡುತ್ತಿದ್ದಾರೆ. ದೇಹ ಎಂದು ಭಾವಿಸುವುದರಿಂದಲೇ ಕಾಮ ಬರುತ್ತದೆ, ಕ್ರೋಧ ಬರುತ್ತದೆ, ಎಲ್ಲವೂ ಬರುತ್ತದೆ. ಆಗ ಈ ರಾವಣನನ್ನು ನಾಶ ಮಾಡಿ ನಿರ್ಮಿಸುವುದೇ ರಾಮರಾಜ್ಯ. ಅದನ್ನು ನಿರ್ಮಿಸುವವರು ಶಿವ ಪರಮಾತ್ಮ. ರಾವಣನಿಗೆ ವಿರೋಧಿಯಾಗಿ ರಾಮಾಯಣದಲ್ಲಿ ರಾಮನು ಹೇಳಿದ ಕಾರಣದಿಂದ ಅದನ್ನು ರಾಮರಾಜ್ಯ ಎಂದು ಹೇಳುತ್ತೇವೆ. ಆದರೆ ಅದನ್ನು ನಿರ್ಮಿಸುವವರು ಶಿವ ಪರಮಾತ್ಮ, ಅಲ್ಲಿ ಆಳ್ವಿಕೆ ನಡೆಸುವವರು ಶ್ರೀನಾರಾಯಣ. ಅದಕ್ಕಾಗಿಯೇ ನಾರಾಯಣನಿಗೆ ಅಷ್ಟು ಮಹಿಮೆ. ರಾಮನಿಗೆ ಆ ಮಟ್ಟಿನ ಮಹಿಮೆ ಇರುವುದಿಲ್ಲ. ದೇವಸ್ಥಾನಗಳನ್ನು ನೋಡಿದರೆ ನಾರಾಯಣನಿಗೆ 100 ದೇವಸ್ಥಾನಗಳಿದ್ದರೆ ರಾಮನಿಗೆ 1 ದೇವಸ್ಥಾನ ಇರುತ್ತದೆ. ರಾಮ ದೇವಸ್ಥಾನಗಳು ತುಂಬಾ ಕಡಿಮೆ ಇರುತ್ತವೆ. ಅದು ತಮಿಳುನಾಡಿನಲ್ಲಿ ಬಹಳ ಅಪರೂಪ. ಆದರೆ ರಾಮರೂ ಕೂಡ ಬರುತ್ತಾರೆ. ಸತ್ಯಯುಗದಲ್ಲಿ ಬರುವುದಿಲ್ಲ, ತ್ರೇತಾಯುಗದಲ್ಲಿ ಬರುತ್ತಾರೆ. ಭಕ್ತಿಯಲ್ಲೂ ತ್ರೇತಾಯುಗದಲ್ಲಿ ಬರುವಂತೆ ತೋರಿಸಿದ್ದಾರೆ. ಆದರೆ ರಾಮಾಯಣದಲ್ಲಿ ತೋರಿಸಿದಂತೆ ಸೀತೆಯನ್ನು ಅಪಹರಿಸುವುದು ಸ್ವರ್ಗದಲ್ಲಿ ನಡೆಯುವುದಿಲ್ಲ. ನಡೆದರೆ ಅದಕ್ಕೆ ಸ್ವರ್ಗ ಎಂದು ಹೆಸರು ಇರುವುದಿಲ್ಲ. ಇವೆಲ್ಲವೂ ಈಗ ನಡೆಯುವ ವಿಷಯಗಳು. ಹೀಗಿರುವಾಗ ದೇವರ ನೆನಪಿನಲ್ಲಿಯೇ ಇದ್ದು ಹೇಗೆ ಪನ್ನು ಗೆಲ್ಲುತ್ತಾರೆ ಎನ್ನುವುದೇ ರಾಮಾಯಣ. ಹೆಂಡತಿಯ ಮೇಲಿನ ಸಹೋದರನ ಮೇಲಿನ ಪತ್ತು, ದೇಶದ ಮೇಲಿನ ಪತ್ತು ಎಲ್ಲವನ್ನೂ ಹೇಗೆ ಗೆಲ್ಲುತ್ತಾರೆ. ಅದರ ಮೂಲಕ ಮತ್ತೆ ಸ್ವರ್ಗವನ್ನು ಪಡೆಯುತ್ತಾರೆ. ಸರಯೂ ನದಿಯಲ್ಲಿ ಮುಳುಗಿ ಮತ್ತೆ ಅಲ್ಲಿ ನದಿಯಲ್ಲಿ ಮುಳುಗುವುದು ಬರುತ್ತದೆ. ಇದೆಲ್ಲವೂ ಈ ಜ್ಞಾನ ಎಂಬ ನದಿಯಲ್ಲಿ ಮುಳುಗುವುದು. ಜ್ಞಾನದಲ್ಲಿರುವ ಅರ್ಥ ಸರಳವಾಗಿದೆ. ನಾನು ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನಪಿಸಬೇಕು. ದೇವರ ಜ್ಞಾನವನ್ನು ದಿನವೂ ಕೇಳಬೇಕು. ಓಂ ಶಾಂತಿ. ಎಲ್ಲರಿಗೂ ಇನಿಯ ದೀಪಾವಳಿ ಶುಭಾಶಯಗಳು. ಓಂ ಶಾಂತಿ. ಓಂ ಶಾಂತಿ.